ಒಮ್ಮೆ ಗುರು ರಾಘವೇಂದ್ರ ಸ್ವಾಮಿಗಳು ತೀರ್ಥಯಾತ್ರೆಯಲ್ಲಿ ಒಂದು ಹಳ್ಳಿಗೆ ಬಂದರು. ಆ ಹಳ್ಳಿಯಲ್ಲಿ ಒಬ್ಬ ಗರ್ವಿತ ಶ್ರೀಮಂತನು ವಾಸಿಸುತ್ತಿದ್ದನು. ಅವನು ದೇವರು, ಗುರುಗಳು ಹಾಗೂ ಧರ್ಮದ ಮೇಲೆ ನಂಬಿಕೆ ಇರಲಿಲ್ಲ. ಗುರು ರಾಘವೇಂದ್ರರು ಹಳ್ಳಿಗೆ ಬಂದಿರುವುದು ತಿಳಿದರೂ ಅವರನ್ನು ಅವಮಾನಿಸುವ ಉದ್ದೇಶದಿಂದ ಸ್ವಾಗತಕ್ಕೂ ಬರಲಿಲ್ಲ. ಆ ದಿನ ಆ ಶ್ರೀಮಂತನ ಮಗ ಅಚಾನಕ್ ಗಂಭೀರವಾಗಿ ಅಸ್ವಸ್ಥನಾದನು. ಹಲವಾರು ವೈದ್ಯರನ್ನು ಕರೆಸಿದರೂ ಪ್ರಯೋಜನವಾಗಲಿಲ್ಲ. ಮಗನ ಸ್ಥಿತಿ ದಿನದಿಂದ ದಿನಕ್ಕೆ ಕಠಿಣವಾಗುತ್ತಾ ಹೋಯಿತು. ಕೊನೆಗೆ ಆತನ ಹೃದಯದಲ್ಲಿ ಭಯ ಮೂಡಿತು. ಗುರು ರಾಘವೇಂದ್ರ ಸ್ವಾಮಿಗಳು ಮಹಾತ್ಮರು ಎಂದು ಜನರು ಹೇಳುತ್ತಿದ್ದ ಮಾತು ಅವನಿಗೆ ನೆನಪಾಯಿತು. ಅಹಂಕಾರ ಬಿಟ್ಟು ಕಣ್ಣೀರಿನಿಂದ ಗುರುಗಳ ಬಳಿ ಬಂದು ಶರಣಾಗತಿಯನ್ನು ಬೇಡಿಕೊಂಡನು. ಗುರು ರಾಘವೇಂದ್ರರು ಕರುಣೆಯಿಂದ ಅವನ ಮನೆಗೆ ಬಂದು ಪ್ರಾರ್ಥನೆ ಮಾಡಿ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ಅದೇ ಕ್ಷಣದಲ್ಲಿ ಮಗನಿಗೆ ಚೇತರಿಕೆ ಕಾಣಿಸಿತು. ಕೆಲವೇ ದಿನಗಳಲ್ಲಿ ಮಗ